ಕಟ್ಕೊಂಡೋಳು ಕೊನೆ ತನಕ ಅನ್ನೋ ಮಾತು ಬಹುಶಃ ದರ್ಶನ್ ಅವರ ವಿಷಯದಲ್ಲಿ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುತ್ತದೆ ಅಂದರೆ ತಪ್ಪಾಗೋಲ್ಲ. ಎಲ್ಲರಿಗೂ ಗೊತ್ತಿರೋ ಹಾಗೆ ದರ್ಶನ್ ಅವರು ಪವಿತ್ರ ಗೌಡಗೆ ಅಶ್ಲೀಲವಾಗಿ ಮೆಸೇಜ್ ಮಾಡಿದ ಎಂಬ ಕಾರಣಕ್ಕೆ ರೇಣುಕಾ ಸ್ವಾಮಿಯನ್ನ ಹತ್ಯೆ ಮಾಡಿ ಜೈಲು ಸೇರಿದ ವಿಷಯ ನಮಗೆಲ್ಲರಿಗೂ ಗೊತ್ತೇ ಇದೆ. ಆರಾಮಾಗಿ ಸಿನಿಮಾ, ವರ್ಕೌಟ್, ಗರ್ಲ್ ಫ್ರೆಂಡ್ ಅಂತ ಮಜಾ ಮಾಡಿಕೊಂಡು ಇದ್ದಿದ್ದ ದರ್ಶನ್ ಇರ್ಲಾರ್ದೆ ಇರುವೆ ಬಿಟ್ಕೊಂಡೆ ಎನ್ನುವಂತೆ ಈ ಕೇಸ್ನಲ್ಲಿ ಜೈಲು ಸೇರಿ 5 ತಿಂಗಳುಗಳ ಕಾಲ ಸೆರೆಮನೆಯಲ್ಲಿ ಬಂದಿಯಾಗಿದ್ದರು. ಜೈಲಿನಲ್ಲಿ ದರ್ಶನ್ ನಿಲ್ಲೋಕು ಆಗದೆ ಕೂರೋಕು ಆಗದೆ ಪರದಾಡಿದ್ರು. ಜೈಲಿನಲ್ಲಿ ಅಲ್ಲೆಲ್ಲೋ ಸ್ವಲ್ಪ ಸಿಗರೇಟ್ ಸೇದಿ ಗುಂಡು ಹಾಕೋಕೆ ಹೋದ್ರು. ಮತ್ತೆ ಮೀಡಿಯಾ ಮುಂದೆ ಸಿಕ್ಕಾಕೊಂಡ್ರು. ಹೇಗೆ ದರ್ಶನ್ ಜೈಲಿನಲ್ಲಿ ಪಟ್ಟ ಪಾಡು ಅಷ್ಟಿಷ್ಟಲ್ಲ. ಆದ್ರೆ ತನ್ನ ಗಂಡ ಬರೋಬ್ಬರಿ 10 ವರ್ಷದಿಂದ ಇನ್ನೊಬ್ಬಳೊಂದಿಗೆ ಅಫೇರ್ ಇಟ್ಟುಕೊಂಡಿದ್ದರೂ ತನಗಾದ ನೋವನ್ನೆಲ್ಲ ಮರೆತು ದರ್ಶನ್ ಪರ ನಿಂತಿದ್ದೇ ಆತನ ಪತ್ನಿ ವಿಜಯಲಕ್ಷ್ಮಿ. ಪರಸ್ತ್ರೀ ವಿಚಾರಕ್ಕೆ ಗಂಡ ಜೈಲು ಪಾಲಾಗಿದ್ರೂ ಕೂಡ ಗಂಡನ ಪರ ಕಾನೂನು ಹೋರಾಟಕ್ಕೆ ನಿಂತುಕೊಳ್ತಾರೆ ವಿಜಯಲಕ್ಷ್ಮಿ. ಪ್ರತಿ ವಾರ ಜೈಲಿಗೆ ಹೋಗಿ ಪತಿಯ ಯೋಗಕ್ಷೇಮ ವಿಚಾರಿಸಿ ಬಟ್ಟೆ ಬರೆ ಎಲ್ಲವನ್ನ ಕೊಟ್ಟು ಬರ್ತಾ ಇದ್ರು. ಅಷ್ಟೇ ಅಲ್ಲ, ದೇವಸ್ಥಾನ, ಹೋಮ, ಪೂಜೆ, ಕೋರ್ಟು, ಕಚೇರಿ ಅಂತ ಅಲೆದು ಕೊನೆಗೂ ಕಾನೂನು ಹೋರಾಟದಲ್ಲಿ ಗೆದ್ದು ದರ್ಶನ್ ಅವರನ್ನ ಜೈಲಿನಿಂದ ಬಿಡಿಸಿಕೊಂಡು ಬಂದ್ರು. ಇದು ವಿಜಯಲಕ್ಷ್ಮಿಯ ವಿಜಯವೇ ಆಗಿತ್ತು ಅಂದರೆ ತಪ್ಪಾಗೋಲ್ಲ. ದರ್ಶನ್ ಜೈಲಿನಿಂದ ಬಂದ ಮೇಲೆ ಪತ್ನಿ ವಿಜಯಲಕ್ಷ್ಮಿ ತನ್ನ ಗಂಡನ ಮೇಲೆ ಹದ್ದಿನ ಕಣ್ಣು ಇಟ್ಟಿದ್ದು ದರ್ಶನ್ನ ದಿನನಿತ್ಯದ ಆಗು ಹೋಗು ಎಲ್ಲವನ್ನ ಕೂಡ ವಿಜಯಲಕ್ಷ್ಮಿ ಕಂಟ್ರೋಲ್ ಮಾಡ್ತಿದ್ದಾರೆ ಎನ್ನಲಾಗ್ತಿದೆ. ಅಷ್ಟೇ ಅಲ್ಲದೆ ಅತ್ತ ಪವಿತ್ರ ಗೌಡ ಕೂಡ ದರ್ಶನ್ ಅನ್ನ ಕಾಂಟ್ಯಾಕ್ಟ್ ಮಾಡಲು ಆಗದೆ ಕರ್ಮ ಯಾರನ್ನು ಬಿಡಲ್ಲ, ಸತ್ಯ ಸುಳ್ಳು ಅದು ಇದು ಅಂತ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಹಾಕ್ತಾನೆ ಇದ್ರು. ರೇಣುಕಾ ಸ್ವಾಮಿ ಕೊಲೆ ಕೇಸ್ನ ಮೇಲೆ ನಟ ದರ್ಶನ್ ಜೈಲು ಸೇರಿದ ಮೇಲೆ ಸಿನಿಮಾ ರಂಗದಲ್ಲಿ ಒಂದು ಗುಸುಗುಸು ಹರಿದಾಡಲು ಶುರುವಾಗಿತ್ತು. ಅದೇನೆಂದ್ರೆ ಅಭಿಮಾನಿಗಳೆಲ್ಲರೂ ದರ್ಶನ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಇನ್ನು ಸಿನಿಮಾ ರಂಗದಲ್ಲಿ ದರ್ಶನ್ಗೆ ಉಳಿವಿಲ್ಲ ಎಂದು ಮಾತನಾಡಿಕೊಳ್ಳುತ್ತಿದ್ದರು. ಆದ್ರೆ ಜೈಲಿಂದ ದರ್ಶನ್ ಹೊರಗೆ ಬಂದಿದ್ದೇ ತಡ ಅಭಿಮಾನಿಗಳು ಕುಣಿದು ಕುಪ್ಪಳಿಸಿದ್ದರು. ಇದನ್ನ ನೋಡಿ ಅನೇಕರು ಶಾಕ್ ಆಗಿದ್ದರು. ದರ್ಶನ್ ಜೈಲಿಗೆ ಹೋಗಿ ಬಂದ ನಂತರ ಆತನಿಗೆ ಯಾರು ಕೂಡ ಸಪೋರ್ಟ್ ಮಾಡೋದಿಲ್ಲ ಅಂದುಕೊಂಡಿದ್ದೆಲ್ಲ ಉಲ್ಟಾ ಪಲ್ಟಾ ಆಗಿತ್ತು. ಯಾಕಂದ್ರೆ ದರ್ಶನ್ ಅಭಿಮಾನಿಗಳಿಗೆ ದರ್ಶನ್ ಮೇಲಿರುವ ಅಭಿಮಾನ ಕ್ರೇಜ್ ಕಡಿಮೆಯಾಗಿಲ್ಲ. ಇದನ್ನೆಲ್ಲ ನೋಡಿದ ವಿಜಯಲಕ್ಷ್ಮಿ ತನ್ನ ಗಂಡ ಇನ್ನೊಂದು ತಪ್ಪು ಮಾಡದಂತೆ ತಡೆಯಲು ಆತನ ಮೇಲೆ ಹದ್ದಿನ ಕಣ್ಣು ಇಟ್ಟಿದ್ದಾರೆ ಎನ್ನಲಾಗ್ತಿದೆ. ಸದ್ಯಕ್ಕೆ ಹರಿದಾಡುತ್ತಿರುವ ಸುದ್ದಿ ಏನಪ್ಪಾ ಅಂದ್ರೆ ದರ್ಶನ್ ಸ್ಥಾನಮಾನ ಉಳಿಸಿಕೊಳ್ಳಲು ವಿಜಯಲಕ್ಷ್ಮಿ ಕೆಲ ನಿರ್ಧಾರಗಳನ್ನ ತೆಗೆದುಕೊಂಡಿದ್ದಾರಂತೆ. ಮೊದಲನೆಯದಾಗಿ ರೇಣುಕಾ ಸ್ವಾಮಿ ಕೊಲೆಯಾಗುವ ಸಮಯದಿಂದ ದರ್ಶನ್ನ ಸುತ್ತಮುತ್ತ ಇದ್ದ ಸಿಬ್ಬಂದಿಗಳಿಗೆ ವಿಜಯಲಕ್ಷ್ಮಿ ಗೇಟ್ ಪಾಸ್ ಕೊಟ್ಟಿದ್ದಾರೆ. ಯಾರೆಲ್ಲ ಅಂತ ಅಂದ್ರೆ ದರ್ಶನ್ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡುವ ಸಂದರ್ಭದಲ್ಲಿ ಇದ್ದಂತಹ ದರ್ಶನ್ ಮ್ಯಾನೇಜರ್, ಮನೆ ಕೆಲಸದವರು, ನಾಯಿಗಳ ಆರೈಕೆ ಮಾಡುವವರು, ಸೆಕ್ಯೂರಿಟಿಗಳು, ಬಾಡಿಗಾರ್ಡ್, ಡ್ರೈವರ್ಗಳು ಸೇರಿದಂತೆ ಅನೇಕರನ್ನ ಕೆಲಸದಿಂದ ತೆಗೆದು ಹೊಸಬರನ್ನ ವಿಜಯಲಕ್ಷ್ಮಿ ಅವರೇ ನೇಮಿಸಿದ್ದಾರೆ ಎನ್ನಲಾಗ್ತಿದೆ. ಅಷ್ಟೇ ಅಲ್ಲದೆ ದರ್ಶನ್ನ ಒಂದೊಂದು ಹೆಜ್ಜೆಯನ್ನ ಕೂಡ ವಿಜಯಲಕ್ಷ್ಮಿ ಅವರೇ ನಿರ್ಧಾರ ಮಾಡುತ್ತಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಇನ್ನು ದರ್ಶನ್ ಸಿನಿಮಾ ವಿಚಾರಗಳನ್ನೆಲ್ಲ ಸಹೋದರ ದಿನಕರ್ ತೂಗುದೀಪ್ ಅವರೇ ನೋಡಿಕೊಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ದರ್ಶನ್ ಅವರನ್ನ ಈಗ ವಿಜಯಲಕ್ಷ್ಮಿ ಅವರು RR ನಗರದಲ್ಲಿರುವ ಮನೆಗೆ ಕಳಿಸಿದ್ದಾರೆ ಎನ್ನಲಾಗ್ತಾ ಇದೆ. ಹಾಗೂ ದರ್ಶನ್ ಅನ್ನ ಯಾರೇ ಭೇಟಿ ಮಾಡಬೇಕಿದ್ರೂ ಕೂಡ ಮೊದಲು ವಿಜಯಲಕ್ಷ್ಮಿ ಅವರ ಪರ್ಮಿಷನ್ ತೆಗೆದುಕೊಳ್ಳಬೇಕೆಂದು ಮನೆಯ ಒಡತಿಯ ಆರ್ಡರ್ ಆಗಿದೆ ಎಂದು ಕೂಡ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ವಿಜಯಲಕ್ಷ್ಮಿ ಅವರು ಯಾವ ರೀತಿ ದರ್ಶನ್ ಅನ್ನ ಕಣ್ಗಾವಲಲ್ಲಿ ಇಟ್ಟಿದ್ದಾರೆ ಎಂದರೆ ಜಾಮೀನು ಪಡೆದ ನಟ ದರ್ಶನ್ ಹೊರಗೆ ಬಂದ ಮೇಲೆ ಯಾರನ್ನ ಕೂಡ ಭೇಟಿಯಾಗಿಲ್ಲ. ದರ್ಶನ್ ಸುತ್ತ ವಿಜಯಲಕ್ಷ್ಮಿ ಅವರೇ ಬಿಗಿ ಬಂದೋಬಸ್ತ್ ಮಾಡಿದ್ದಾರೆ. ಸದ್ಯಕ್ಕೆ ದರ್ಶನ್ ಅವರ ಜೀವನದಲ್ಲಿ ಏನಾಗ್ತಾ ಇದೆ ಅಂತ ನೋಡೋದಾದ್ರೆ ಮತ್ತೆ ದರ್ಶನ್ ತೆರೆ ಮೇಲೆ ಬರುವಂತಹ ಕೆಲಸಗಳು ನಡೀತಾ ಇದೆ ಅನ್ನುವಂತಹ ಗಾಸಿಪ್ಗಳು ಹರಡ್ತಿದೆ. ಸಿನಿಮಾ ಶೂಟಿಂಗ್ ವಿಚಾರ ಸಂಬಂಧ ಮಾತುಕತೆ ನಡೀತಾ ಇದೆ ಎನ್ನಲಾಗ್ತಾ ಇದೆ.
ಅಷ್ಟೇ ಅಲ್ಲದೆ ದರ್ಶನ್ ನನ್ನ ಸದ್ಯಕ್ಕೆ ತನ್ನ ಯಾವುದೇ ಸ್ನೇಹಿತರು ಆಪ್ತರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭೇಟಿ ಮಾಡ್ತಾ ಇಲ್ಲ. ಒಂದು ವೇಳೆ ಅಂತ ಎಮರ್ಜೆನ್ಸಿ ಏನಾದ್ರೂ ಇದ್ರೆ ದರ್ಶನ್ ನನ್ನ ಭೇಟಿ ಮಾಡೋದಕ್ಕೆ ವಿಜಯಲಕ್ಷ್ಮಿ ಅವರ ಪರ್ಮಿಷನ್ ಅನ್ನ ತೆಗೆದುಕೊಳ್ಳಲೇಬೇಕು. ಅದೇನೇ ಆದ್ರೂ ವಿಜಯಲಕ್ಷ್ಮಿ ಅವರ ಈ ನಡೆಯನ್ನ ನೋಡಿ ಮೊದಲೇ ನೀವು ನಿಮ್ಮ ಗಂಡನನ್ನ ಈ ರೀತಿ ಕಂಟ್ರೋಲ್ ನಲ್ಲಿ ಇಟ್ಟು ಬಿಸಿ ಮುಟ್ಟಿಸಿದ್ದರೆ ಬಹುಶಃ ಅವರು ಇನ್ನೊಂದು ಹುಡುಗಿಯ ಸುದ್ದಿಗೆ ಹೋಗ್ತಾ ಇರ್ಲಿಲ್ಲ ಅಂತ ಅಭಿಮಾನಿಗಳು ಹೇಳ್ತಾ ಇದ್ದಾರೆ.